ಯಾರೋ ಒಬ್ಬ ಎಲೆಕ್ಷನ್ ಬಂದು ನಿಂತ್ಬಿಟ್ಟ ಬೆಂಗಳೂರು ಕಡೆಯಿಂದ. ಅವನು ನಿಂತ್ಬಿಟ್ಟ ಮೆಂಬರ್ ಆಯ್ತೀನಿ ಅಂತ. ಸುಮ್ಮನೆ ಗೆದ್ಬಿಡೋಕೆ ಆಗುದಿಲ್ಲ, ಏನಾದ್ರು ಕೊಡಬೇಕು ಜನಕ್ಕೆ. ಏನು ಕೊಡುವ? ಗಂಡಸ್ರಿಗೆ ದುಡ್ಡು ಕೊಟ್ರೆ ಖರ್ಚು ಮಾಡ್ಕೊಬಿಡ್ತಾರೆ, ಯಂಗ್ಸ್ರಿಗೆಲ್ಲ ಗಿಫ್ಟ್ ಕೊಟ್ಬಿಡು, ಏನಾರು ಉಡುಗೊರೆ ಕೊಟ್ಬಿಡು. ಏನ್ ಕೊಡೋಣ ಅಂದ. ಏನಿಲ್ಲ, ಎಲ್ಲರೂ ಬಳಸೋದು ಒಂದೇ ಈಗ ಕುಕ್ಕರ್, ಎಲ್ಕ ಒಂದೊಂದು ಕುಕ್ಕರ್ ಕೊಟ್ಬಿಡು ಗೆದ್ಬಿಡ್ತೀಯ ಅಂದ. ಏನೋ 110 ಮನೆ ಇದ್ದೋ ಒಂದು 90 ಮನೆಗೆ ಒಂದೊಂದು ಕುಕ್ಕರ್ ಹಂಚ್ಕ ಬಂದ್ಬಿಟ್ಟ. 3,000 ರೂಪಾಯಿನ ಕುಕ್ಕರ್. ಇವನು ಕುಕ್ಕರ್ ಹಂಚ್ಕ ಬಂದ. ಇವನು ಆಪೋಸಿಟ್ ನಿಂತಿದ್ದವ ಪ್ರಳಯ ಅಂತ ನನ್ನ ಮಗ. ಇವನು ಕುಕ್ಕರ್ ಕೊಟ್ಕ ಬಂದ, ಅವ್ನ ಎಲ್ಕ ಬೆಳೆಕಾಳು ಕೊಟ್ಕ ಬಂದ್ಬಿಟ್ಟ. ಇವನು ಕುಕ್ಕರ್ನಲ್ಲಿ ಅವ್ನು ಬೆಳೆಕಾಳು ಬೇಯಿಸ್ಬಿಟ್ರು ಎಲ್ರು. ಕುಕ್ಕರ್ ಕೊಟ್ಟಿವ್ನಿ ಹುಷಾರು ಅಂತ ಇವನು. ಕುಕ್ಕರ್ ತಿಂದಿಲ್ಲ, ಬೆಳೆಕಾಳು ತಿಂದಿದ್ರೆ ನಂಗೆ ಮೋಸ ಮಾಡಬೇಡಿ ಅಂತ ಅವನು. ಅವನಿಗೆ ಬೆಳೆಕಾಳು ಕೊಟ್ಟವನೇ ಗೆದ್ದೋದ, ಕುಕ್ಕರ್ ಕೊಟ್ಟವನೇ ಸೋತೋಗ್ಬಿಟ್ಟ. ತಲೆ ಕೆಟ್ಟೋಯ್ತು ಇವನಿಗೆ. ಕುಂತವನ್ ತಲ್ಬಕ್ಕೊಂಡು ಅವ್ರು ಚಿಕ್ಕವ ಬಂದ್ಲು, ಲೋ ಮಗ ನಿಂಗೆ ಬುದ್ಬೇಡಲ್ಲ, ನಮ್ಮ ಮನೆ ಪಕ್ಕ ಚಿಕ್ಕತಾಯಿಗೆ ಯಾಕ್ಲ ಕೊಡಕ್ ಹೋದೆ ಕುಕ್ಕರ? ಲೋ ನಿನ್ಗೆ ಓಟ್ ಹಾಕ್ಲಿಲ್ಲ ಕಲ್ಲ ಅವಳು ಅಂದ್ಬಿಟ್ಲು. ಇವನು ಮೊದ್ಲೇ ಅರ್ಧಂಬರ್ಧ ತಲಿಯವನು. ಚಿಕ್ಕತಾಯಿ ಓಟ್ ಹಾಕ್ಲಿಲ್ವಾ? ದಮ ದಮ ದಮ್ ಎದ್ದು ಬಂದಿದ್ದೆ. ಆ ಚಿಕ್ಕತಾಯಕ ಒಲೆ ಮ್ಯಾಕ ಅಕ್ಕಿ ಹಾಕಿ ಮಡ್ಗೋಳೆ ಕುಕ್ಕರ. ನಂಗೆ ಓಟ್ ಹಾಕ್ತಾ ಇದ್ಮೇಲೆ ಕೊಡು ನನ್ ಕುಕ್ಕರ ಅಂತ. ಅವಳು ಆಯ್ತು ತಕೋಗುವೆ, ಅನ್ನ ಆಗೋಲಿ ಸುಮ್ಮಿರು ಅಂತ ಅವಳು. ಯಾವ ಅನ್ನೂ ಬೇಕಾಗಿಲ್ಲ ಕೊಡ್ಲಿ ಅಂತ ಕುಕ್ಕರ್ ಕಿತ್ಕೊಂಡು ಅಕ್ಕಿ ಸುದ್ಬಿಟ್ಟು ಹೊತ್ಕೊಂಡು ಬರೋದು ಇವನು. ಏನೋ ಕುಕ್ಕರ್ ಕೊಟ್ಟ ಸೊರೋ ಆಯ್ತಪ್ಪ. ಅವ್ನು ತಾವೇನಾರ ಸೀರೆ ಇಸ್ಕೊಬಿಟ್ಟಿದ್ರೆ ಗತಿ ಏನೋ ಮಾಡ್ತಿದ್ದದ್ದು.